ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧ ಯಾವ ಪ್ರಮಾಣದಲ್ಲಿ ನಡೀತಾ ಇದೆ? ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ? ಇಡೀ ವಿಶ್ವದಲ್ಲಿ 30 ಕೋಟಿ ಶಿಯಾ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಧರ್ಮ ಗುರು ಅಂತ ಕರೆಸ್ಕೊಳ್ತಾ ಇದ್ದ ಖಮೇನಿಯನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಇದರ ನಡುವೆ ಯುದ್ಧ ಯಾವ ಹಂತದಲ್ಲಿ ಹೋಗ್ಬೋದು? ಇರಾನ್ ನಲ್ಲಿ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ಆಗ್ತಾ ಇದ್ರೆ ನಮಗೇನು ಸಮಸ್ಯೆ ಆಗುತ್ತೆ? ನಮಗಾಗುವಂತಹ ಲಾಸ್ ಏನು? ನೋಡಿ, ಯುದ್ಧ ಅಂದ್ರೆ ಗೆಲುವು ಅನ್ನೋದು ಇಲ್ಲವೇ ಇಲ್ಲ ಯಾರಿಗಾದ್ರೂ ಕೂಡ. ಎರಡು ದೇಶಗಳು ಯುದ್ಧಕ್ಕೆ ಹೋದ್ರೆ ಒಂದು ಸಾಯ್ಬೇಕು, ಇನ್ನೊಂದು ಸೋಲ್ಬೇಕು. ಗೆಲುವು ಅನ್ನುವಂತಹ ಪದವೇ ಇರಲ್ಲ. ಇದರ ನಡುವೆ ಯುದ್ಧವನ್ನ ನೀವು ಹೇಗೆ ನೋಡ್ಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಆಗಿ 1 ಗಂಟೆಗಳ ಕಾಲ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀವಿ. ನಮಗಾಗುವಂತಹ ನಷ್ಟ ಏನು, ಅಂಡ್ ಅಲ್ಲಿ ಸತ್ತಂತಹ ಖಮೇನಿಗೆ ನಮ್ಮಲ್ಲಿ ಯಾಕೆ ಕಣ್ಣೀರು ಹಾಕ್ತಾ ಇದ್ದಾರೆ? ದಿಢೀರಂತ ಏರಿಕೆ ಕಾಣ್ತಾ ಇದ್ದ ಚಿನ್ನ ಬೆಳ್ಳಿ ಇನ್ನೂ ಕೂಡ ಗಗನದಿಂದ ಆಚೆಗೆ ಹೋಗುತ್ತಾ? ಈಗ ಇರಾನ್ ಇಷ್ಟೆಲ್ಲ ಪೆಟ್ಟು ತಿಂದು 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 ಚಿಕನ್ ನೆಕ್ ಅಂತ ಕರೆಸ್ಕೊಳ್ತಾ ಇದ್ದ ಜಲಸಂಧಿಯನ್ನ ಕವರ್ ಮಾಡಿಬಿಟ್ರೆ ನಮಗಾಗುವಂತಹ ಲಾಸ್ ಏನು? ನಾವ್ ಯಾರಿಗೆ ಸಪೋರ್ಟ್? ಇದೆಲ್ಲವನ್ನ ನೋಡ್ತಾ ಹೋಗೋಣ. ನೋಡಿ, ಇಸ್ರೇಲ್ ಇರಾನ್ ಯುದ್ಧ ಕ್ಷಣ ಕ್ಷಣಕ್ಕೂ ಕೂಡ ಭೀಕರವಾಗ್ತಾ ಇದೆ. ದಾಳಿ ಮತ್ತು ಪ್ರತಿದಾಳಿಯಿಂದ ಇರಾನ್ ಮತ್ತು ಇಸ್ರೇಲ್ ಎರಡು ಕೂಡ ಧಗಧಗಿಸಿ ಹೋಗ್ತಾ ಇದ್ದಾವೆ. ಮದಗಜಗಳ ಕಾಳಗದಿಂದ ರಕ್ತ ದೋಕುಳಿ ಹರಿತಾ ಇದೆ. ಅರಬ್ ದೇಶಗಳ ಮೇಲೆ ಇರಾನ್ ಅಟ್ಟಹಾಸ ವಿಪರೀತ ಆಗ್ತಾ ಇದೆ. ಅರಬ್ ದೇಶಗಳ ಮೇಲೆ ಅಬುದಾಬಿ, ದೋಹಾ, ದುಬೈನಲ್ಲಿ ಭಾರಿ ಮಿಸೈಲ್ಗಳ ಸದ್ದು ಕೇಳಿ ಬರ್ತಾ ಇದೆ. ಇರಾನ್ ದಾಳಿಗೆ ಡೆಡ್ಲಿ ರಿಟರ್ನ್ ಅನ್ನ ಇಸ್ರೇಲ್ ಕೂಡ ಕೊಡ್ತಾ ಇದೆ. ಅಂದ್ರೆ ಪ್ರತೀಕಾರವನ್ನ ಅವರು ಕೂಡ ತೀರಿಸ್ಕೊಳ್ತಾ ಇದ್ದಾರೆ. ಲೆಬನಾನ್ ಮೇಲೆ ಭಯಾನಕ ದಾಳಿಯನ್ನ ಇಸ್ರೇಲ್ ಈಗ ನಡೆಸಿದೆ. ಇಸ್ರೇಲ್ ರಣಾರ್ಭಟಕ್ಕೆ ಮತ್ತೆ ಇರಾನ್ ದೇಶ ಬೆಚ್ಚಿ ಬಿದ್ದಿದೆ. ಇರಾನ್ ಒಂದ್ ರೀತಿ ಅವರ ಆರ್ಮಿ ಏನಿದೆ, ಆರ್ಮಿ ಸೆಕ್ಟರು ಸ್ವತಂತ್ರ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಮಧ್ಯಂತರ ಸರ್ಕಾರ ಅಲ್ಲಿ ಬಂದ್ರೂ ಕೂಡ ಇನ್ನು ಈಗ ಹೊಸದಾಗಿ ನೇಮಕಗೊಂಡಿರುವಂತವ್ರು ಏನು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇಲ್ಲ. ಅಲ್ಲಿನ ಮಿಲಿಟರಿಯೇ ಒಂದು ಸ್ವತಂತ್ರ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇರೋದ್ರಿಂದ ಪ್ರೆಷರ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. GCC ಕಂಟ್ರಿಗಳು ಅಂತ ಕರೆಸ್ಕೊಳ್ಳುವ ಅಥವಾ ಗಲ್ಫ್ ಕಂಟ್ರಿಗಳ ಮೇಲೆ ಯದ್ವಾ ತದ್ವಾ ಹಾನಿಯನ್ನ ಉಂಟು ಮಾಡ್ತಾ ಇದೆ. ಪರಿಣಾಮ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೇಳ್ತಾ ಹೋಗ್ಬಿಟ್ರೆ ಭಯ ಆಗುತ್ತೆ. ಈಗ ಯಾರು UAE ರಾಜನಿಗೆ ಮೋದಿ ಕಾಲ್ ಮಾಡಿ ಬೆಂಬಲ ಕೂಡ ಘೋಷಣೆ ಮಾಡಿದ್ರು. ಇದರ ನಡುವೆ ನೆತನ್ಯಾಹು ಜೊತೆ ಕೂಡ ಮೋದಿ ಅವರು ಮಾತಾಡಿದ್ರು. ಈಗ ರಷ್ಯಾ ಮತ್ತು ಚೀನಾದ ಸ್ಟ್ಯಾಂಡ್ ಏನಾಗಿರುತ್ತೆ ಇವೆಲ್ಲವೂ ಪ್ರಶ್ನೆ ಮೂಡಿಸ್ತಾ ಹೋಗುತ್ತೆ. ಇದೆಲ್ಲ ಡೀಟೇಲ್ಸ್ ನಾವು ಇವತ್ತು ನೋಡ್ತಾ ಹೋಗೋಣ. ಮಿಸೈಲ್ಗಳ ಹಾವಳಿ, ದೀಪಾವಳಿ ಪಟಾಕಿ ಅಂತ ಇಸ್ರೇಲ್ ವರ್ಸಸ್ ಇರಾನ್ ನಡುವೆ ಆಗ್ತಲೇ ಇದೆ. ಇರಾನ್ ಕೇವಲ ಇಸ್ರೇಲ್ನ ದಾಳಿಯನ್ನು ಗುರಿಯಾಗಿಸಿ ಹೊಡಿತಾ ಇಲ್ಲ, ಬದಲಿಗೆ ಅಮೆರಿಕದ ಒಂದು ಏರ್ ಬೇಸ್ಗಳು ಎಲ್ಲೆಲ್ಲಿ ಹಂಚ್ಕೊಂಡಿದ್ದಾವೆ ಈ ಗಲ್ಫ್ ಕಂಟ್ರಿಗಳಲ್ಲಿ ಎಲ್ಲ ಕಡೆ ಪ್ರಳಯಾಂತಕ ಪೆಟ್ಟನ್ನ ಕೊಡ್ತಾ ಇದೆ ಇರಾನ್. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾವು ಸೋಲ್ತೀವಿ ಅಂತ ಗೊತ್ತಿದ್ರು ಪರವಾಗಿಲ್ಲ, ಬೇರೆಯವ್ರು ನೆಮ್ಮದಿಯಾಗಿರಕ್ ಬಿಡಬಾರ್ದು, ಆ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಸರ್ವೋಚ್ಚ ನಾಯಕ ಅಂತ ಕರೆಸ್ಕೊಳ್ತಾ ಇದ್ದ ಸುಪ್ರೀಂ ಲೀಡರ್ ಏನಿದ್ರು ಖಮೇನಿಯನ್ನ ಕಳ್ಕೊಂಡ ನಂತರ ವಿಪರೀತ ಹಂತಕ್ಕೆ ಹೋಗಿದ್ದಾರೆ. ಅಂಡ್ ಅಮೆರಿಕದ ಈ ನಡೆಯನ್ನ ಎಲ್ಲರೂ ಕೂಡ ಒಪ್ಕೋತಾ ಇಲ್ಲ. ಇರಾನ್ ವರ್ಸಸ್ ಇಸ್ರೇಲ್ ಮಾತ್ರ ಅಲ್ಲ, ಇದು ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ದಾಳಿ ಅಲ್ವಾ? ಇದು ಆಕ್ರಮಣಕಾರಿಯಾಗಿ ಕ್ಷಿಪಣಿ ದಾಳಿಯನ್ನ ಇರಾನ್ ಮುಂದುವರಿಸಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಹಡಗುಗಳ ಮೇಲೂ ಕೂಡ ಇವರು ದಾಳಿ ಮಾಡ್ತಾ ಇದ್ದಾರೆ. ಅಮೆರಿಕ ಧ್ವಜ ಇದ್ದ ಹಡಗನ್ನೇ ಗುರುತಿಸಿ ಇರಾನ್ ಪೆಟ್ ಕೊಡ್ತಾ ಇದೆ. ಪಾಕಿಸ್ತಾನಕ್ಕೂ ಕೂಡ ದಾಳಿಯ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇದೆ. ಇವಾಗ ಇದು ಸರ್ಪ್ರೈಸಿಂಗ್. ಇದು ಇಸ್ರೇಲ್ ಮೇಲೆ ಪದೇ ಕ್ಷಿಪಣಿ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಇರುವ ಅಮೆರಿಕ ಸೇನಾ ನೆಲೆಗಳ ಮೇಲೂ ಕೂಡ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಇರಾನ್ ಪ್ರಾಕ್ಸಿ ಉಗ್ರ ಸಂಘಟನೆಗಳಿಂದಲೂ ಕೂಡ ಈಗ ಚಟುವಟಿಕೆ ಶುರುವಾಗಿದೆ. ಲೆಬನಾನ್, ಹೆಜ್ಬೊಲ್ಲಾ ಮತ್ತು ಯಮನೌನ್ ಹೌತಿ ಉಗ್ರರು ಈಗ ಆಕ್ಟಿವ್ ಆಗಿದ್ದಾರೆ. ಮಧ್ಯಪ್ರಾಚ್ಯದ ಬಹುತೇಕ ಎಲ್ಲಾ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಈಗ ದಾಳಿ ನಡೆಸ್ತಾ ಇದೆ. ಇರಾನ್ ಕ್ಷಿಪಣಿ ಭೀತಿಯಿಂದ ವಿಮಾನ ನಿಲ್ದಾಣಗಳು ಖಾಲಿಯಾಗಿವೆ. ನೋ ಫ್ಲೈಯಿಂಗ್ ಝೋನ್. ಈಗ ಅಲ್ಲಿ ಆಕ್ರಮಣಕಾರಿಯಾಗಿ ಕ್ಷಿಪಣಿ ದಾಳಿಯನ್ನ ಇರಾನ್ ಮುಂದುವರಿಸಿದೆ. ಸೊ ಇಲ್ಲಿ ಗಮನಿಸಬೇಕಾಗಿರೋದು, ಈ ಖಮೇನಿ ಏನಿದ್ದಾರೆ ಈತ ಕೇವಲ ಹೆಣ್ಣುಮಕ್ಕಳ ವಿಚಾರದಲ್ಲಿ, ಈಗ ಹೆಣ್ಮಕ್ಳ ಸ್ಟೇಟ್ಮೆಂಟ್ ಅನ್ನು ನೀವು ಎಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರಿ. ಹೆಣ್ಮಕ್ಳು ಕೂಡ ಅವರಿಗೆ ಒಂದು ನಾಯಿ ಕುರಿ ಅಂತ, ಯಾರಿಗೆ ಗಂಡು ಮಕ್ಕಳಿಗೆ ಅನ್ನೋ ರೀತಿಯಲ್ಲಿ ಹೆಣ್ಮಕ್ಳನ್ನ ತುಚ್ಛವಾಗಿ ನಡೆಸ್ಕೊಳ್ತಾ ಇದ್ರು. ಅಷ್ಟಕ್ಕೆ ಮಾತ್ರ ಇವ್ರ ಮೇಲೆ ಕೋಪ ಇರಲಿಲ್ಲ. ಇವರು ಹಲವಾರು ಉಗ್ರ ಸಂಘಟನೆಗಳನ್ನ ಹುಟ್ಟಿಸಿದಂತಹ ಪಿತಾಮಹ. ಲೆಬನಾನ್ ಹಿಜ್ಬುಲ್ಲಾ, ಆದ್ರೆ ಲೆಬನಾನ್ ನಲ್ಲಿ ಹಿಜ್ಬುಲ್ಲಾ, ಗಾಜಾದಲ್ಲಿ ಹಮಾಸ್, ಯಮನ್ ನಲ್ಲಿ ಹೌತಿ, ಸಿರಿಯಾದಲ್ಲಿ ಹಸದ್ ಗವರ್ಮೆಂಟ್ ತರುವಂತಹ ಕೆಲಸಗಳಲ್ಲಿ ಈ ಖಮೇನಿ ಎತ್ತಿದ ಕೈ. ಹಾಗಾಗಿ ಅಮೆರಿಕದ ಕಣ್ಣು, ಇಸ್ರೇಲ್ ಕಣ್ಣು, ಎಲ್ಲರ ಕಣ್ಣು ಕೂಡ ಖಮೇನಿ ಮೇಲೆ ಇತ್ತು. ಅಂತೂ ಇಂತೂ ಖಮೇನಿ ಖಲ್ಲಾಸ್ ಆಗಿದ್ದಾರೆ.
जेड में लगे